ಈ ಗನ್ ಫೈರ್ ವಿಚಾರ ಏನಾಯ್ತು? ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು? ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು? ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು? ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು? ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು? ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್.
ಈ ಗನ್ ಫೈರ್ ವಿಚಾರ ಏನಾಯ್ತು, ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು, ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು, ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್. ಈ ಗನ್ ಫೈರ್ ವಿಚಾರ ಏನಾಯ್ತು, ಈ ಗನ್ ಫೈರ್ ಆದ ನಂತರದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿದೆ. ಡ್ಯಾಮೇಜ್ ಆಯ್ತು ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಯ್ತು. ಇದರಿಂದ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಗಲಾಟೆಯ ಬಳಿಕ ಇದೆಲ್ಲದಕ್ಕೂ ಪೊಲೀಸ್ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡ. ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರಕ್ಕೆ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ನಿಯೋಗವನ್ನ ರಚಿಸಿದೆ ಕಾಂಗ್ರೆಸ್.